ಎಲ್ ಪಿ ಜಿ ಸಿಲಿಂಡರ್ ತಗೊಳ್ಳೋದು ಬಹಳ ಕಷ್ಟ ಇದೆ. ಸಿಕ್ಕಾಪಟ್ಟೆ ದುಬಾರಿ ಆಗಿದೆ ಎಲ್ ಪಿ ಜಿ ಸಿಲಿಂಡರ್. 93 ರೂಪಾಯಿಗೆ ಏರಿಕೆ ಆಗಿದೆ. ಹೇಗೆ ಗೊತ್ತಾ? ಮುಂದೆ ಹೇಳ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನನ್ನ ಪೂರ್ತಿ ವಿಡಿಯೋಗಳನ್ನ ನೋಡ್ಕೊಡ್ರಿ. ಸೊ ನಮಸ್ಕಾರ, ನಾನು ನಿಮ್ಮ ಇನ್ಫೋಬೈಟ್ಸ್ ಕನ್ನಡ ಚಾನಲಿಂದ. ಸೊ ಇವತ್ತು ನಾನು ನಿಮಗೆ ಎಲ್ ಪಿ ಜಿ ಸಿಲಿಂಡರ್ ಗ್ಯಾಸ್ ಬೆಲೆ ಏರಿಕೆ ಆಗಿರುವಂಥ ಕಂಪ್ಲೀಟ್ ಆದ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಈಗ ನೀವು ನೋಡ್ತಾ ಇರಬಹುದು ಎಲ್ ಪಿ ಜಿ ಕಮರ್ಷಿಯಲ್ ಗ್ಯಾಸ್ಗಳು ಎಷ್ಟು ಸಿಗೋದು, ಎಷ್ಟು ಕಷ್ಟ ಇದೆ ತಗೊಳ್ಳೋದು, ಎಷ್ಟು ದುಬಾರಿ ಇದೆ ಅಂತೇಳಿ. ಯಾಕಂದ್ರೆ 3 ತಿಂಗಳಿಂದ ನಡೀತಾ ಇರುವಂಥ ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ನಡೆಯುತ್ತಿರುವಂಥ ಒಂದು ಯುದ್ಧದ ಕಾರಣದಿಂದಾಗಿ ಎಲ್ ಪಿ ಜಿ ಸಿಲಿಂಡರ್ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಇದು ಸಿಕ್ಕಾಪಟ್ಟೆ ದುಬಾರಿ ಆಗಿದೆ. ಇದರಿಂದ ಈಗ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗಿದೆ. ಇದರಲ್ಲಿ ಈಗ 3 ತಿಂಗಳಿಂದ ನಡೀತಾ ಇರುವಂಥ ಯುದ್ಧದ ಪರಿಣಾಮ ನಮ್ಮ ಇಂಡಿಯಾದ ಮೇಲೆ ಕೂಡ ಬೀರಿದೆ. ಪ್ರತಿ ದಿವಸ ಅಡಿಗೆ ಗ್ಯಾಸ್ ಬೇಕು, ಆಮೇಲೆ ಹೋಟೆಲ್ಗಳಲ್ಲಿ ಗ್ಯಾಸ್ ಬೇಕು, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಗ್ಯಾಸ್ ಬೇಕು. ಗ್ಯಾಸ್ ಇಲ್ಲ ಅಂತಲೇ, ಸಿಲಿಂಡರ್ ಇಲ್ಲ ಅಂತಂದ್ರೆ ಕೆಲಸವೇ ಆಗೋದಿಲ್ಲ, ನಮಗೆ ಊಟವೇ ಸಿಗೋದಿಲ್ಲ ಹೊರಗಡೆ ಹೋಟೆಲ್ಗಳಲ್ಲಿ ಮತ್ತೆ ರೆಸ್ಟೋರೆಂಟ್ಗಳಲ್ಲಿ. ಸೊ ಆದರೆ ಈಗ ಇಷ್ಟೊಂದು ದುಬಾರಿ ಬೆಲೆ ಸಿಲಿಂಡರ್ನ ಕೊಂಡ್ಕೊಂಡು ಹೋಟೆಲ್ಗಳು ಮತ್ತೆ ರೆಸ್ಟೋರೆಂಟ್ಗಳು ಹೇಗೆ ನಡೆಸ್ತವೆ? ಆಮೇಲೆ ಅವುಗಳು ಮುಂದೆ ಊಟದ ಮೇಲೆ ಮತ್ತೆ ಟಿಫಿನ್ಗಳ ಮೇಲೆ ಯಾವುದು ಪರಿಣಾಮ ಬೀರೋದಿಲ್ವಾ? ಅದು ಕಮರ್ಷಿಯಲ್ ಎಲ್ ಪಿ ಜಿ ಗ್ಯಾಸ್ ಇದೆಯಲ್ಲ, ಸೊ ಅದು ಕಮರ್ಷಿಯಲ್ ಎಲ್ ಪಿ ಜಿ ಗ್ಯಾಸ್ 993 ರೂಪಾಯಿಗೆ ಏರಿಕೆ ಆಗಿದೆ. ಇದು ಇತಿಹಾಸದಲ್ಲಿ ಅತಿ ದೊಡ್ಡ ಏರಿಕೆ. ಹಿಂದೆಂದೂ ಈ ತರ ಇಷ್ಟು ಮಟ್ಟದ ಒಂದು ಬೆಲೆ ಏರಿಕೆ ಆಗಿದ್ದಿಲ್ಲ. 100 ಅಥವಾ 200 ಆಗ್ತಾ ಇತ್ತು. ಸೊ ಈ ತರದ ಇಷ್ಟೊಂದು ಈ ಬೆಲೆ ಏರಿಕೆ ಯಾವತ್ತೂ ಆಗಿದ್ದಿಲ್ಲ. ಇದು ಫಸ್ಟ್ ಟೈಮ್ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಇಷ್ಟೊಂದು 993 ರೂಪಾಯಿಗಳ ಏರಿಕೆ ಆಗಿದ್ದು. ಇದರಿಂದ ಹೋಟೆಲ್ಗಳ ಮೇಲೆ, ಸಣ್ಣ ಪುಟ್ಟ ತಿಂಡಿ ಅಂಗಡಿಗಳ ಮೇಲೆ ಅಥವಾ ಸಣ್ಣ ಸಣ್ಣ ರೆಸ್ಟೋರೆಂಟ್ಗಳ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರ್ತದೆ. ಯಾಕೆಂತಂದ್ರೆ ನೀವೀಗ ನೋಡ್ತಾ ಇರ್ಬೋದು, ಹೋಟೆಲ್ಗಳಲ್ಲಿ ಹೋದ್ರೆ ಈಗ ಒಂದು ಮಟ್ಟದ ಬೆಲೆ ನಿಗದಿ ಆಗಿರುತ್ತೆ. ಊಟಕ್ಕಾಗಿರ್ಬೋದು, ಟಿಫಿನ್ ಆಗಿರ್ಬೋದು. ಈಗ ಸಿಲಿಂಡರ್ ಗ್ಯಾಸ್ ಬೆಲೆ ಏರಿಕೆ ಆದ್ಮೇಲೆ ಸೊ ಅದೇನು ಏರಿಕೆ ಆಗಿರುತ್ತಲ್ಲ, ಅದ್ರ ತಕ್ಕಂಗೆ ಟಿಫಿನ್ಗಳ ಬೆಲೆ ಮತ್ತೆ ಊಟದ ಬೆಲೆ ಕೂಡ ಜಾಸ್ತಿ ಆಗತ್ತೆ. ಇದರಿಂದ ಜನಸಾಮಾನ್ಯರ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಮಧ್ಯಪ್ರಾಚ್ಯ ಏಷ್ಯಾದಿಂದ ಏನು ಯುದ್ಧ ನಡೀತಾ ಇದೆ, ಇಸ್ರೇಲ್, ಇರಾನ್, ಅಮೆರಿಕ. ಇದರ ಪರಿಣಾಮದಿಂದಾಗಿ ಗ್ಯಾಸಿನ ಒಂದು ಅಭಾವ ಬಹಳ ಬೀರ್ತಾ ಇತ್ತು. ಸೊ ನಮ್ಮ ಇಂಡಿಯಾದ ಮೇಲೆ ಕೂಡ ಹಾಗೆ ಇತ್ತು. ಸೊ ಅದರಲ್ಲಿ ಹೊರ್ಮುಜ್ ಏನು ಜಲಸಂಧಿಯಿಂದ ಹಡಗುಗಳು ಬರ್ತಾ ಇತ್ತು. ಸೊ ಅದು ಏನಾಗ್ತಾ ಇತ್ತು ಅಂತಂದ್ರೆ ಇವಾಗ ನಮ್ಗೆ ಬರ್ಲಿಕ್ಕೆ ಬಹಳ ತಡವಾಗ್ತಾ ಇತ್ತು. ಸೊ ಅದರಿಂದ ನಮ್ಗೆ ಇಲ್ಲಿ ಗ್ಯಾಸ್ ಒಂದು ಸ್ಟೋರೇಜ್ ಕೂಡ ಕಡಿಮೆ ಆಗ್ತಾ ಇತ್ತು. ಈಗ ನಮ್ಗೆ ಎಲ್ ಪಿ ಜಿ ಕಮರ್ಷಿಯಲ್ ಗ್ಯಾಸ್ ಯಾವ ರೀತಿ ಒಂದು ಅಭಾವ ಬೀರಿದೆ ಅಂತಂದ್ರೆ, ಯಾವ ರೀತಿ ಪರಿಣಾಮ ಬೀರಿದೆ ಅಂತಂದ್ರೆ, ಸೊ 3 ತಿಂಗಳಲ್ಲಿ ಟೋಟಲ್ ಆಗಿ 1300 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಅದರಲ್ಲಿ ಇವಾಗ ಮೇ ತಿಂಗಳಲ್ಲಿ ಹೈಯೆಸ್ಟ್ ಅಂದ್ರೆ 993